ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ನಾನು ಚಿಕನ್ ಪೆಪ್ಪರ್ ರೋಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಆರ್ಟಿಫಿಷಿಯಲ್ ಮಸಾಲೆ ತುಂಬ ಏನು ಹಾಕದೆ ಹಾಗೆ ಮನೆಯಲ್ಲಿ ಮಾಡಿರುವಂಥ ಮಸಾಲೆಯಲ್ಲಿ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಒಂದು ಅನ್ನ ಬೇಳೆ ಸಾರು ಇದ್ದರೆ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಅರ್ಧ ಕೆಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ. ಎಲ್ಲ ದೊಡ್ಡ ದೊಡ್ಡ ಪೀಸ್ ಇದೆ, ನಿಮಗೆ ಬೇಕಾದರೆ ಸಣ್ಣ ಪೀಸ್ ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ಅರಿಶಿಣ, ಒಂದು 1/4 ಟೀ ಸ್ಪೂನಷ್ಟು ಖಾರದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಅರ್ಧ ಗಂಟೆ ಆದರೂ ಮ್ಯಾರಿನೇಟ್ ಮಾಡಬೇಕು. ಅಷ್ಟರಲ್ಲಿ ಇದಕ್ಕೆ ಒಂದು ಮಸಾಲ ಫ್ರೈ ಮಾಡ್ಕೋಬೇಕು. 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಸೋಂಪು ಕಾಳು, 1 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು, ಒಂದು ಸಣ್ಣ ತುಂಡು ಚಕ್ಕೆ, 1 ಲವಂಗ ಹಾಕಿ ಇದನ್ನು ಹುರ್ಕೊಳ್ತಾ ಇದ್ದೀನಿ. ಇದನ್ನು ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ. ಇದು ಹೊಂಬಣ್ಣ ಬರಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ. ನೋಡಿ, ಇಷ್ಟಾದರೆ ಸಾಕು. ಅದನ್ನು ಟ್ರಾನ್ಸ್ಫರ್ ಮಾಡಿದ್ದೀನಿ ಇನ್ನೊಂದು ಪಾತ್ರೆಗೆ. ಈಗ ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 3ರಿಂದ 4 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. 2 ಈರುಳ್ಳಿ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ದು. ಚಿಕನ್ ಅಷ್ಟೇ ಇರೋದ್ರಿಂದ ಅಷ್ಟೇ ತೊಗೊಂಡಿದ್ದೀನಿ. 1 kg ಇರೋದಾದರೆ ನೀವು 4 ಈರುಳ್ಳಿನ ಯೂಸ್ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಗೋಲ್ಡನ್ ಬ್ರೌನ್ ಬರುವವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ 1 ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಅದರ ಬದಲಿಗೆ ನೀವು ಜಿಂಜರ್ ಗಾರ್ಲಿಕ್ ಜಜ್ಜಿ ಹಾಕ್ಕೋಬೋದು. ನಾನಿಲ್ಲಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಅದರ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಹುರ್ಕೋಬೇಕು. ಇವಾಗ ಇದಾಗಿದೆ. ಇದಕ್ಕೆ ಸ್ವಲ್ಪ ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿಣ ಮೊದಲೇ ಹಾಕಿರೋದ್ರಿಂದ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ನಾವು ಮ್ಯಾರಿನೇಟ್ ಮಾಡಿಟ್ಟಿರುವಂಥ ಚಿಕನನ್ನು ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಬ್ಲೆಂಡ್ ಆಗಲಿ ಈರುಳ್ಳಿ ಜೊತೆ, ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡುವಾಗಲೇ ಅದು ಫ್ರೈ ಆಗ್ತಾ ಇರುತ್ತೆ. ಇವಾಗ ಇದನ್ನು ಒಂದು 5 ನಿಮಿಷ ಮುಚ್ಚಿಡಿ ಲೋ ಫ್ಲೇಮಲ್ಲಿ. 5 ನಿಮಿಷದ ನಂತರ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗವಾಗ ನೋಡ್ತಾ ಇರಬೇಕು. ಒಂದೇ ಕಡೆಗೆ ಇಟ್ಟರೆ ಅದು ಸೀದೋಗುವ ಚಾನ್ಸಸ್ ಇರುತ್ತೆ. ಇವಾಗ ಇದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 1 ಕಪ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ, 200 ml. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಿಕನ್ಗೆ ಬೇಕಾಗಿರೋ ಉಪ್ಪು ಮೊದಲೇ ಹಾಕಿದ್ದೀವಿ. ಹಾಗೆ ಈಗ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಒಂದು 1/4 ಟೀ ಸ್ಪೂನಷ್ಟು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಒಂದು 10 ನಿಮಿಷ ಹಾಗೆ ಮುಚ್ಚಿಡಿ. 10 ನಿಮಿಷದ ನಂತರ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ನೋಡಿ, ಗ್ರೇವಿ ಟೈಪ್ ಬಂದಿದೆ. ನೋಡಿದ್ರೆ ಇದಕ್ಕೆ ಗ್ರೇವಿಗೆ ನಾವು ಬೇರೆ ಏನು ಹಾಕಿಲ್ಲ, ಬರೀ ಈರುಳ್ಳಿ ಅಷ್ಟೇ. ಪುನಃ ಇದನ್ನು ಮಿಕ್ಸ್ ಮಾಡಿ ಮುಚ್ಚಿಟ್ಟಿದ್ದೀನಿ ಒಂದು 5 ನಿಮಿಷ. ಇವಾಗ ಇದು ಬೆಂದಿದೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನಾವು ಮೊದಲೇ ಪ್ರಿಪೇರ್ ಮಾಡಿಟ್ಟಿರುವಂಥ ಮಸಾಲೆನ ಹಾಕ್ತಾಯಿದ್ದೀನಿ. ನಾನು ಪೂರ್ತಿಯಾಗಿ ಹಾಕ್ತಾಯಿದ್ದೀನಿ. ಖಾರ ಇಷ್ಟಪಡೋರಿಗೆ ತುಂಬ ಚೆನ್ನಾಗಾಗುತ್ತೆ ಇದು. ಆದರೆ ಖಾರ ಕಡಿಮೆ ಯೂಸ್ ಮಾಡೋರು ಬೇಕಿದ್ರೆ ಕಾಳು ಮೆಣಸನ್ನು ಕಡಿಮೆ ಹಾಕ್ಕೋಬೋದು. ಇದಕ್ಕೆ ಖಾರಕ್ಕೆ ಬೇರೆ ಏನು ಯೂಸ್ ಮಾಡ್ತಾಯಿಲ್ಲ. ಸ್ವಲ್ಪ ಒಂದು 1/4 ಟೀ ಸ್ಪೂನಷ್ಟು ಖಾರದ ಪುಡಿ ಮಾತ್ರ ಯೂಸ್ ಮಾಡಿದ್ದೀವಿ. ಈಗ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಬಿಟ್ಟು ನಿಮಗೆ ಗ್ರೇವಿ ಟೈಪಲ್ಲಿ ಬೇಕು ಅಂದರೆ ಇದಕ್ಕೆ ನೀರು ಹಾಕ್ಕೋಬೋದು ನೀವು. ನಾನು ಇದನ್ನು ಡ್ರೈ ಆಗಿ ಮಾಡ್ತಾಯಿದ್ದೀನಿ. ರೋಸ್ಟ್ ಮಾಡೋದ್ರಿಂದ ನಾನು ಇದನ್ನು ಹಾಗೆ ಮುಚ್ಚಿಡ್ತಾಯಿದ್ದೀನಿ. 1 ನಿಮಿಷ ಮುಚ್ಚಿಡಿ. ನೋಡಿ, ಅದರ ಎಣ್ಣೆ ಎಲ್ಲ ತಿಳಿ ಕಾಣ್ತಾ ಇದೆ. ನೋಡಿ, ಇಷ್ಟು ಕುಕ್ಕಾದರೆ ಸಾಕು. ಈಗ ಲಾಸ್ಟಾಗಿ ಇದಕ್ಕೆ 2 ಹಸಿಮೆಣಸು ಕಟ್ ಮಾಡಿ ಹಾಕಿದ್ದೀನಿ, ಕರಿಬೇವು ಹಾಕ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಇದೇನು ಕುಕ್ ಆಗೋದು ಬೇಡ, ಜಸ್ಟ್ ಮಿಕ್ಸ್ ಮಾಡಿದರೆ ಸಾಕು. ಗಾರ್ನಿಷ್ಗೋಸ್ಕರ ಅಷ್ಟೇ. ಇದು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಹಾಗೆ ತಿನ್ನೋದಕ್ಕಂತೂ ತುಂಬ ರುಚಿಯಾಗಿದೆ. ಇವಾಗ ಇದಕ್ಕೆ ನಾವು
ಹುಳಿ ಏನೂ ಹಾಕಿಲ್ಲದೆ ಇರೋದ್ರಿಂದ ಸ್ವಲ್ಪ ಲೆಮನ್ ಹಾಕ್ಕೋಬೇಕು. ಇದಕ್ಕೆ ನಾನು ಅರ್ಧ ಲೆಮನಲ್ಲಿ ಪೂರ್ತಿ ಹಿಂಡ್ತಾ ಇಲ್ಲ, ನೀರು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ, ಹುಳಿ ಎಷ್ಟು ಬೇಕೋ ಅಷ್ಟು. ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡಿದ ಮೇಲೆ ಇದನ್ನು ಆಫ್ ಮಾಡಿ. ಚಿಕನ್ ಪೆಪ್ಪರ್ ರೋಸ್ಟ್ ರೆಡಿಯಾಗಿದೆ. ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ, ನೋಡಿ ಯಾವ ರೀತಿ ಇದೆ ಅಂತ. ತುಂಬ ಅಂದರೆ ತುಂಬ ರುಚಿಯಾಗಿದೆ. ಇದುವರೆಗೂ ನೀವು ಮಾಡಿಲ್ಲ ಅಂದರೆ ಮಸ್ಟಾಗಿ ಟ್ರೈ ಮಾಡಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.